ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಗುರುವಾರ ಸರ್ವಪಕ್ಷ ಸಭೆಯಲ್ಲಿ ಕೇಂದ್ರ ಸರ್ಕಾರ ವಿವರ ನೀಡಿದೆ. ಪಹಲ್ಗಾಮ್ ದಾಳಿಗೆ ಮಿಲಿಟರಿ ಪ್ರತಿಕ್ರಿಯೆಯಾಗಿ ನಡೆದ ಆಪರೇಷನ್ ಸಿಂಧೂರ್ ಬಗ್ಗೆ ಗೃಹ ಸಚಿವ ಅಮಿತ್ ಶಾ ಮತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಪ್ರತಿಪಕ್ಷಗಳಿಗೆ ವಿವರಿಸಿದ್ದಾರೆ. ಏಪ್ರಿಲ್ 22ರ ಪಹಲ್ಗಾಮ್ ದಾಳಿ ಬಳಿಕ ನಡೆದಿರುವ ಎರಡನೇ ಸರ್ವಪಕ್ಷ ಸಭೆ ಇದಾಗಿದೆ. ಸಭೆಯಲ್ಲಿ ರಾಜನಾಥ್ ಸಿಂಗ್, ಅಮಿತ್ ಶಾ ಅಲ್ಲದೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಹಾಜರಿದ್ದರು. ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಭಾಗಿಯಾಗಿದ್ದರು. ಅಲ್ಲದೆ ಟಿಎಂಸಿಯಿಂದ ಸಂದೀಪ್ ಬಂಡೋಪಾಧ್ಯಾಯ, ಟಿಎಂಕೆಯ ಟಿಆರ್ ಬಾಲು, ಎಸ್ಪಿಯಿಂದ ರಾಮ್ ಗೋಪಾಲ್ ಯಾದವ್, ಎಎಪಿಯ ಸಂಜಯ್ ಸಿಂಗ್, ಶಿವಸೇನೆ ಯುಪಿಟಿಯ ಸಂಜಯ್ ರಾವತ್, ಎನ್ಸಿಪಿಯ ಶರದ್ ಪವಾರ್ ಬಣದ ಸುಪ್ರಿಯಾ ಸುಳೆ, ಎಐಎಂಐಎಂನ ನಾಯಕ ಅಸದುದ್ದೀನ್ ಒವೈಸಿ ಇದರಲ್ಲಿ ಭಾಗಿಯಾಗಿದ್ದರು. ರಕ್ಷಣಾ ಸಚಿವರು ಮತ್ತು ಗೃಹ ಸಚಿವರು ಆಪರೇಷನ್ ಸಿಂಧೂರ್ ಕುರಿತು ಸರ್ವಪಕ್ಷಗಳಿಗೆ ಮಾಹಿತಿ ನೀಡಿದ ನಂತರ ಕಾಂಗ್ರೆಸ್ ತನ್ನ ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸಿದೆ. ಪಾಕಿಸ್ತಾನದಿಂದ ಗಡಿಯಾಚೆಗಿನ ಭಯೋತ್ಪಾದನೆ ಎದುರಿಸೋಕೆ ಸರ್ಕಾರಕ್ಕೆ ಸಂಪೂರ್ಣ ಬೆಂಬಲವಿದೆ ಅಂತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ದಾರೆ. ದಾಳಿಗೆ ಆಯ್ಕೆ ಮಾಡಲಾದ ಗುರಿಗಳ ಬಗ್ಗೆ ವಿರೋಧ ಪಕ್ಷಗಳಿಗೆ ಸರ್ವಪಕ್ಷ ಸಭೆಯಲ್ಲಿ ವಿವರಿಸಲಾಯಿತು. ಇದರಲ್ಲಿ ಲಷ್ಕರ್-ಎ ತೊಯ್ಬಾ ಪ್ರಧಾನ ಕಚೇರಿ ಮತ್ತು ಮುರಿಡ್ಕೆಯಲ್ಲಿನ ತರಬೇತಿ ಶಿಬಿರ ಮತ್ತು ಪಾಕಿಸ್ತಾನ ಪಂಜಾಬ್ ಪ್ರಾಂತ್ಯದಲ್ಲಿರುವ ಬಹವಲ್ಪುರದಲ್ಲಿರುವ ಜೈಷ್-ಎ-ಮೊಹಮ್ಮದ್ ಪ್ರಧಾನ ಕಚೇರಿ ಸೇರಿವೆ ಅಂತ ತಿಳಿಸಲಾಯಿತು. ಈ ಮಿಲಿಟರಿ ದಾಳಿ ಸಂಯಮದ ಮತ್ತು ಜವಾಬ್ದಾರಿಯುತ ದಾಳಿಯಾಗಿದ್ದು, ಮುಂದಿನ ದಾಳಿಗಳನ್ನು ತಡೆಯೋಕೆ ಮತ್ತು ಭಯೋತ್ಪಾದಕ ನೆಲೆಗಳನ್ನು ನಾಶಪಡಿಸೋಕೆ ದಾಳಿಯಲ್ಲಿ ಗಮನ ಹರಿಸಲಾಗಿತ್ತು ಅಂತ ವಿರೋಧ ಪಕ್ಷಗಳಿಗೆ ತಿಳಿಸಲಾಯಿತು. ಭಾರತದ ಮೇಲಿನ ಇತರ ದಾಳಿಗಳಂತೆ ಪಹಲ್ಗಾಮ್ ದಾಳಿಯಲ್ಲೂ ಪಾಕಿಸ್ತಾನ ಭಾಗಿಯಾಗಿದೆ ಅನ್ನೋದಕ್ಕೆ ಪುರಾವೆಗಳಿವೆ ಅಂತ ಸರ್ಕಾರ ಹೇಳಿದೆ. ಇಸ್ಲಾಮಾಬಾದ್ ಈ ಆರೋಪಗಳನ್ನು ನಿರಾಕರಿಸಿದೆ. ಪಾಕಿಸ್ತಾನದಲ್ಲಿ 4 ಮತ್ತು ಪಿಒಕೆನಲ್ಲಿ 5 ಗುರಿಗಳ ಮೇಲೆ ದಾಳಿ ನಡೆಸಲಾಯಿತು. ನಾಶವಾದ ಶಿಬಿರಗಳಲ್ಲಿ ಮುಂಬೈ ದಾಳಿಯ ಹಿಂದಿನ ಭಯೋತ್ಪಾದಕರಾದ ಡೇವಿಡ್ ಹೆಡ್ಲಿ ಮತ್ತು ಅಜ್ಮಲ್ ಕಸಬ್ಗೆ ತರಬೇತಿ ನೀಡಿದ್ದ ಶಿಬಿರವೂ ಸೇರಿದೆ. ಈ ನಡುವೆ ಪಾಕಿಸ್ತಾನದ ಪ್ರತೀಕಾರದ ಕ್ರಮದ ವಿರುದ್ಧವೂ ಭಾರತದ ಮಿಲಿಟರಿ ಸನ್ನದ್ಧವಾಗಿದೆ ಅಂತ ವಿರೋಧ ಪಕ್ಷಗಳಿಗೆ ಮಾಹಿತಿ ಕೊಡಲಾಯಿತು. ಯಾವುದೇ ಪ್ರತಿಕೂಲ ಕ್ರಮಕ್ಕೆ ದೇಶ ಸಿದ್ಧವಾಗಿದೆ ಅಂತ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ಸರ್ವಪಕ್ಷ ಸಭೆ ನಡೆಯುವ ಕೆಲವೇ ಗಂಟೆಗಳ ಮೊದಲು ಪಾಕಿಸ್ತಾನದಿಂದ ಗಡಿಯಾಚೆಯಿಂದ ನಡೆದಿರುವ ಫೈರಿಂಗ್ ಹಾಗೂ ಶೆಲ್ ದಾಳಿಯಲ್ಲಿ ಜಮ್ಮು ಕಾಶ್ಮೀರದಲ್ಲಿ 12 ನಾಗರಿಕರು ಮತ್ತು ಓರ್ವ ಸೈನಿಕ ಬಲಿಯಾಗಿದ್ದಾರೆ. ಸಭೆಗೆ ಮೊದಲು ಮಾತಾಡಿದ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು, ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶ ಇಂತಹ ಪರಿಸ್ಥಿತಿಯಲ್ಲಿ ವಿಭಜನೆ ಆಗಬಾರದು ಅಂತ ಬಯಸ್ತಾರೆ ಅಂತ ಹೇಳಿದ್ರು. ಆಪರೇಷನ್ ಸಿಂಧೂರ್ ಅನ್ನ ಸಶಸ್ತ್ರ ಪಡೆಗಳು ಯಶಸ್ವಿಯಾಗಿ ನಿರ್ವಹಿಸಿವೆ. ಸರ್ಕಾರ ಅದರ ಬಗ್ಗೆ ಬಹಳ ಸ್ಪಷ್ಟವಾಗಿದೆ ಅಂತ ಅವರು ಹೇಳಿದ್ರು. ಪ್ರಧಾನಿ ಮೋದಿ ಅವರ ಉದ್ದೇಶಗಳು ಈಗಾಗಲೇ ಜಗತ್ತಿಗೆ ತಿಳಿದಿವೆ. ಇಂತಹ ಪರಿಸ್ಥಿತಿಯಲ್ಲಿ ನಾವು ವಿಭಜನೆ ಆಗಬಾರದು ಅಂತ ಪ್ರಧಾನಿ ಬಯಸ್ತಾರೆ. ಪ್ರತಿಯೊಬ್ಬ ಭಾರತೀಯರು ಒಂದಾಗಬೇಕಾದ ಪರಿಸ್ಥಿತಿ ಇದು ಅಂತ ಕಿರಣ್ ರಿಜಿಜು ಹೇಳಿದ್ರು. In such situation, there is no politics in it. The Operation Sindoor has been successfully executed by the Indian Armed Forces. The government is very clear about it, and Prime Minister Modi ji's intention has been already made known to the world. So, Honorable Prime Minister desires that in such a situation, we should not be divided. It is not a fight alone for the government and the armed forces. It is a situation where every Indian citizen must stand united. So Prime Minister wanted that the Operation Sindoor, which has been executed by the Indian armed forces, must be brief to all the political leaders. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.